ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕಳಪೆ ಕಾಮಗಾರಿಯ ರಸ್ತೆ ಮತ್ತು ಫುಟ್ಪಾತ್ಗೆ ವಾಹನವೊಂದು ಕುಸಿದು ಬಿದ್ದಿರುವ ಘಟನೆ ನಡೆದಿದ್ದು ಸ್ಥಳೀಯರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ತಪ್ಪಿದ್ದು, ಈ ಸಂಬಂಧ ಕಾವಲು ಪಡೆ ತಾಲೂಕು ಅಧ್ಯಕ್ಷರು ಹಾಗೂ ಎ ಅಬ್ದುಲ್ ಮಾಲಿಕ್ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು ಸರ್ಕಾರ ಹಾಗೂ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಪಟ್ಟಣದ ಜನಸಂದಣಿ ಇರುವ ಫುಟ್ಪಾತ್ ಮೇಲೆ ಅಂಗಡಿಗೆ ಡೆಲಿವರಿ ಕೊಡುವಂತಹ ವಾಹನವು ಕಳಪೆ ಕಾಮಗಾರಿಯಿಂದಾಗಿ ಏಕಾಏಕಿ ಫುಟ್ಪಾತ್ಗೆ ಕುಸಿದಿದೆ. ಅದೇ ಮಾರ್ಗದಲ್ಲಿ ಶಾಲಾ ಮಕ್ಕಳು, ಸಾರ್ವಜನಿಕರು ಮತ್ತು ವೃದ್ಧರು ನಿತ್ಯವೂ ಓಡಾಡುತ್ತಿರುತ್ತಾರೆ. ಒಂದು ವೇಳೆ ವಾಹನವು ಜನಸಂದಣಿ ಇರುವ ಕಡೆಗೆ ವಾಲಿದ್ದರೆ ಭಾರೀ ಪ್ರಾಣಾಪಾಯವೇ ಸಂಭವಿಸುತ್ತಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಎಂದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು ಮಾತನಾಡಿ ಆಡಳಿತದ ವರ್ಗದ ವಿರುದ್ಧ ಹರಿಹಾಯ್ದಿದ್ದಾರೆ. ಸಾರ್ವಜನಿಕರ ಹಾಗೂ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಸಕರು ಮತ್ತು ಪುರಸಭೆಯ ಆಡಳಿತಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಪಾಯಕಾರಿ ಸ್ಥಳಗಳಲ್ಲಿ ಬಲವಾದ ಕಬ್ಬಿಣದ ರೈಲ್ಸ್ಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜಕಾರಣಿಗಳು ಕೇವಲ 5 ವರ್ಷಕ್ಕೊಮ್ಮೆ ಜನರ ಬಳಿ ಓಟು ಕೇಳಲು ಮಾತ್ರ ಬರುತ್ತಾರೆ. ಆದರೆ ಆ ಜನರಿಗೆ ಮೂಲಭೂತ ಸೌಕರ್ಯ ಮತ್ತು ಸುರಕ್ಷತೆ ಕಲ್ಪಿಸುವ ವಿಚಾರದಲ್ಲಿ ಮಾತ್ರ ಮೀನಾಮೇಷ ಎಣಿಸುತ್ತಿದೆ ಎಂದು ಕಿಡಿಕಾರಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಹಾಗೂ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಗುಂಡ್ಲುಪೇಟೆ ಪಟ್ಟಣದ ರಸ್ತೆ ಮತ್ತು ಫುಟ್ಪಾತ್ಗಳೆಲ್ಲ ಕಳಪೆ ಕಾಮಗಾರಿಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವಾಹನ ಆ ಕಡೆ ಬರ್ತಾ ಇದ್ಮೇಲೆ ಫುಟ್ಪಾತಲ್ಲಿ ಅಕಸ್ಮಾತ್ ಈ ರಸ್ತೆ ಕುಸಿದಾಗಿ ಆ ವ್ಯಾನ್ ಪಲ್ಟಿ ಹೊಡೆದ್ಬಿಟ್ಟು ಸಾರ್ವಜನಿಕರಿಗೆ ಫುಟ್ಪಾತ್ ತಿರುಗಾಡೋರಿಗೆ ತೊಂದರೆ ಇದ್ರೆ ಅದಕ್ಕೆ ಯಾರು ಹೊಣೆ ಹಾಕ್ತಾರೆ ಸರ್? ಅದನ್ನೇ ನಮ್ಮ ಪ್ರಶ್ನೆ. ಈಗ ವಾಹನ ಈಗ ಕುಸಿದೋಯ್ತು, ಅಲ್ಲಿ ಪಾದಚಾರಿ ಮಾರ್ಗ ಏನು ಸ್ಲ್ಯಾಬ್ ಇದೆ, ಕಳಪೆ ಕಾಮಗಾರಿ ಇದೆ, ಅದು ಕುಸಿದೋಯ್ತು. ಅಕಸ್ಮಾತಾಗಿ ವ್ಯಾನು ಅಧಿಕ ಭಾರ ಹೊತ್ತ ವಾಹನ ಏನಾದರೂ ಈ ಕಡೆನೋ ಇಲ್ಲ ಆ ಕಡೆನೋ ಬಿದ್ದೋಗುವಾಗ ಆ ಸಂದರ್ಭದಲ್ಲಿ ಯಾರಾದರೂ ಪಾದಚಾರಿಗಳು ಬಂದಾಗ ಅದ್ರ ಮೇಲೆ ಬಿದ್ದಾಗ ಆ ಜೀವ ಹೋದರೆ ಅವ್ರಿಗೆ ಯಾರು ಹೊಣೆ ಹಾಕ್ತಾರೆ? ಅವ್ರ ಕುಟುಂಬ ನಿರ್ವಹಣೆ ಮಾಡೋಂಥವ್ರು ಯಾರು? ಇದೆಲ್ಲ ಪ್ರಶ್ನೆ ಮೂಡಿ ಬರ್ತದೆ ರಾಜವರೇ. ಆದಷ್ಟು ಬೇಗ ಈ ಕೆಲಸ ಮಾಡಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ. ಕಾಮಗಾರಿದ ಕುರಿತು, ಇದು ಕಳಪೆ ಕಾಮಗಾರಿ ಕುರಿತು ಇದರಲ್ಲಿ ಅಧಿಕ ಭಾರ ಹೊತ್ತ ವಾಹನ ಯಾವುದೇ ಬಂದರೂ ಕೂಡ ಕುಸಿದೋಗುತ್ತೆ, ಅದು ಗೊತ್ತಿರೋ ವಿಚಾರ. ಇದು ಮೊದಲಾಕಿದ್ದು ಸುಮಾರು ವರ್ಷಗಳ ಮುಂಚೆ ಹಾಕಿದ್ದು ತುಂಬ ಸ್ಟ್ರಾಂಗ್ ಇದೆ, JCB ಹೊಡೆದೋಗಲ್ಲ, ಇದು ಕುಸಿದೋಗುತ್ತೆ. ಆ ಥರ ಗೊತ್ತಿದ್ರು ಕೆಲ ವಾಹನಗಳು ಬಂದು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಅವ್ರ ಅಂಗಡಿಗೆ ಒಂದು ಅನ್ಲೋಡ್ ಮಾಡಬೇಕಾದ್ರೆ ಬರಲೇಬೇಕಾಗ್ತದೆ, ಗಾಡಿ ದೂರದಿಂದ ಇಳಿಸೋಕ್ಕಾಗಲ್ಲ, ಆ ಕಾರಣದಿಂದ ಅವ್ರು ಬರ್ತಾರೆ, ಅವ್ರು ಹೇಳುವೇನು ಪ್ರಯೋಜನ ಇಲ್ಲ. ಇದು ಇದೇ ರೀತಿ ಕುಸಿದು ಹೋಗ್ತಾ ಇದೆ, ಕುಸಿದೋಗ್ತಾ ಇದೆ. ಪಾದಚಾರಿಗಳು ನಡಿಬೇಕಾದ್ರೆ ಕೆಲ ಸಂದರ್ಭದಲ್ಲಿ, ರಾತ್ರಿ ಸಂದರ್ಭದಲ್ಲಿ ಕತ್ಲೆ ಇದ್ದಾಗ ನಡೀತಾ ವಯೋವೃದ್ಧರು, ಹೆಣ್ಣು ಮಕ್ಕಳು ಗೊತ್ತಿಲ್ಲದೆ ಒಳಗಡೆ ಕಾಲು ಬಿಡ್ತಾ ಇದ್ದಾರೆ. ನಾವು ಹಲವು ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಪುರಸಭೆಯ ಅಧಿಕಾರಿಗಳು ಮತ್ತು ಜನಪ್ರಿಯ ಶಾಸಕ ಎಚ್. ಗಣೇಶ್ ಪ್ರಸಾದ್ ಅವರು ಈ ಕಡೆ ಗಮನ ಹರಿಸಿ, ಯಾಕಂದರೆ ಈಗ ನೀಲನಕ್ಷೆ ತಯಾರು ಮಾಡಿದರು, ರೈಲಿಂಗ್ಸ್ ಹಾಕಬೇಕು ಅಂತ. ಆ ಕೆಲಸ ಇನ್ನೂ ಕೂಡ ಆಗಿಲ್ಲ, ವರ್ಷನೇ ಕಳೆದೋಯ್ತು. ನಾವು ಮನವಿ ಕೊಟ್ಟು ಸುಮಾರು 1 ವರ್ಷದ ಮೇಲಾಗಿದೆ. ಕೂಡಲೇ ಇದನ್ನು ಗಮನ ಹರಿಸಿ ಈ ಪಾದಚಾರಿ ಮಾರ್ಗವನ್ನು ಸರಿಪಡಿಸಿ, ದುರಸ್ತಿಗೊಳಿಸಿ, ಎಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕುವ ಮೂಲಕ ಎರಡು ಕಡೆನೂ ರೈಲಿಂಗ್ಸ್ ಹಾಕಿದಾಗ ಈ ಕಡೆ ಪಾದಚಾರಿಗಳಿಗೂ ಅನುಕೂಲ, ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೂ ಅನುಕೂಲ ಆಗುತ್ತೆ, ಅಂಗಡಿಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ರೈಲಿಂಗ್ಸ್ ಕೆಲಸ ಆದಷ್ಟು ಬೇಗ ಮಾಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ಸಂಬಂಧಪಟ್ಟವರಿಗೆ ಮನವಿಯನ್ನು ಮಾಡ್ಕೊತಾನೆ. ಧನ್ಯವಾದಗಳು ಸರ್. ತಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ? ಒಂದಲ್ಲ ಹೇಳಲ್ಲ, ಉದ್ದಕ್ಕೂ ಈ ಥರನೇ ಹಳ್ಳ ದಿನಗಳಿದೆ. ದಯವಿಟ್ಟು ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದೆರಡು ಮಾತು